ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 2 ಎಕರೆ 12 ಗುಂಟೆ ಸ್ನೇಹಿತರೆ. 2 ಎಕರೆ 12 ಗುಂಟೆ ಭೂಮಿ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಒಂದು ಭೂಮಿ ಸ್ನೇಹಿತರೆ. ನೋಡಿ, ಈಗ ನಾವು ಹೋಗ್ತೀವಲ್ಲ, ಇದೇ ಭೂಮಿ. ಇಲ್ಲಿ ನಿಮಗೆ ಫೆನ್ಸಿಂಗ್ ಕಲ್ಗಳು ಹಾಕಿದ್ದಾರೆ. ಅವ್ರು ಸರಿಯಾಗಿ ಫೆನ್ಸಿಂಗ್ ಮಾಡಿಲ್ಲ, ಆದರೆ ಫೆನ್ಸಿಂಗ್ ಕಲ್ಗಳು ಹಾಕಿದ್ದಾರೆ. ಆ ಕಡೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ಇವರು ಕೂಡ ಮಾಡ್ತಾಯಿದ್ರು. ಅವ್ರು ಸ್ವಲ್ಪ ಪ್ರಾಬ್ಲಮಿಂದ ಜಮೀನನ್ನ ಸೇರ್ಗಿಟ್ಟಿದ್ದಾರೆ ಸ್ನೇಹಿತರೆ. ನಮಗೆ ಇಲ್ಲಿ ಒಂದು ರನ್ನಿಂಗ್ ಬೋರ್ ಇದೆ. ಭೂಮಿ ಫ್ಲ್ಯಾಟ್ ಆಗಿದೆ. ತುಂಬ ಸಾಯಿಲ್ ಮಾತ್ರ ರೆಡ್ ಸಾಯಿಲ್, ತುಂಬ ಸೂಪರಾಗಿದೆ ಮಾತ್ರ. ನೀವೇ ನೋಡ್ತೀರ. ಅವರು 2 ಎಕರೆ 12 ಗುಂಟಲ್ಲಿ ಮಧ್ಯಕ್ಕೆ ಸ್ವಲ್ಪ ತೆಂಗು, ಸೀಬೆಹಣ್ಣೊಂದು, ನಿಂಬೆ, ಅವ್ರಿಗೆ ಬೇಕಾಗಿರೋಂಥ ಒಂದು ಅಷ್ಟು ಗಿಡಗಳನ್ನ ಮಾತ್ರ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ರನ್ನಿಂಗ್ ಬೋರ್ ಇದ್ದಾವೆ ನಮಗೆ. ರನ್ನಿಂಗ್ ಬೋರ್ ಇದೆ. ಆಮೇಲೆ ಇಲ್ಲಿ ಅಕ್ಕಪಕ್ಕ ನೋಡಿ ಎಲ್ಲ ತೋಟಗಳು ಮಾಡ್ತಾಯಿದ್ದಾರೆ. ತೋಟ ಮಾಡಿಕೊಂಡು ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಕೂಡ ಇದ್ದಾರೆ ಸ್ನೇಹಿತರೆ. ಇದು ನಿಮಗೆ ಪಟ್ಟಣದಿಂದ 5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಪಟ್ಟಣದಿಂದ 5 ಕಿಲೋಮೀಟ್ರ್ ಆಗುತ್ತೆ. ಒಂದು 600 ಮೀಟ್ರ್ ಮಡ್ ರೋಡು. ಒಂದು 600 ಮೀಟ್ರ್ ಮಡ್ ರೋಡ್ ಆಗುತ್ತೆ ನಿಮಗೆ. ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ ನೋಡಿ. ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಡ್ರಿಪ್ ಎಲ್ಲ ಚೆನ್ನಾಗಿದೆ. ಬೋರು, ರನ್ನಿಂಗ್ ಬೋರ್ ಇದೆ. ನಾವಿಲ್ಲಿ ಬೆಳೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ಒಳ್ಳೆ ತೋಟ ಮಾಡೋಕ್ಕೂ ಅನುಕೂಲವಾಗಿದೆ. ಯಾಕೆ ಅಂತಾರೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತೀರಲ್ಲ, ಕಾಮನಾಗಿ ಮಣ್ಣು, ನೀರು, ಸುತ್ತಲಿನ ವಾತಾವರಣ ಚೆನ್ನಾಗಿದ್ರೆ ನಾವು ಏನು ಬೇಕಾದ್ರೂ ಬೆಳಿಬೋದು ಸ್ನೇಹಿತರೆ. ಭೂಮಿ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನೀವು ತೋಟ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು. ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ಫಾರ್ಮ್ ಲ್ಯಾಂಡ್ ಮಾಡ್ಕೊಂಡು ಕಡೆ ನಾವಿಲ್ಲೇ ವಾಸ ಇರ್ಬೋದು ಸ್ನೇಹಿತರೆ. ಇದು ಬೆಂಗಳೂರಿಗೆ ನಿಮಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ನಿಮಗೆ 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಲ್ಯಾಂಡ್ ಹೆಂಗಿದೆ, ತುಂಬ ಕ್ಲೀನಾಗಿ, ಎಷ್ಟು ಗ್ರೀನ್ ಏರಿಯಾ ಆಗಿದೆ ಲೆಕ್ಕ ಹಾಕೊಳ್ಳಿ. ನಿಮಗೆ ಭೂಮಿ ಹಚ್ಚು ಹಸಿರಾಗಿ ಕಾಣ್ತಾಯಿದೆ. ಹೇಳಿದ್ರೆ ಸ್ವಲ್ಪ ಈಗ ಗರಿಕೆಗಳು ಬೆಳ್ಕೊಂಡಿದೆ ಅಷ್ಟೇ ನಿಮಗೆ. ಅಂದರೆ ಇಲ್ಲಿನ ಪರಿಸರ ಆಗಲಿ, ವಾತಾವರಣ ಆಗಲಿ ನಿಮಗೆ ಹಿಂಗೆ ಕಾಣ್ತಾ ಇದೆ ಅನ್ನೋದಕ್ಕೆ ನೀವೇ ನೋಡ್ಬೋದು. ನಾವಿಲ್ಲಿ ಹೇಳೋ ಹಾಗೆ ಏನೂ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಿಮಗೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕೆ ಲ್ಯಾಂಡು ಸುತ್ತಮುತ್ತ ಇರೋ ವಾತಾವರಣ, ತೋಟದಲ್ಲಿ ಮನೆಗಳು ಕಟ್ಕೊಂಡು ಎಲ್ಲ ವಾಸ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲೊಂದು ಮನೆ ಕಟ್ಕೋಬೋದು. ಫೆನ್ಸಿಂಗ್ ಕಲ್ಗಳಿದೆ, ಅದಕ್ಕೆ ನೀಟಾಗಿ ನಾವು ಫೆನ್ಸಿಂಗ್ ಕ್ಲೀನಾಗಿ ಮಾಡ್ಕೋಬೋದು ಬೇಕಾದ್ರೆ ಆರಾಮಾಗಿ. ತುಂಬ ನಮಗೆ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಇದೆ, ಒಳ್ಳೆ ಜಾಗ, ಒಳ್ಳೆ ಏರಿಯಾ ಕೂಡ. ಇವರು ಪರ್ ಎಕರ್ 25 ಲ್ಯಾಕ್ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 1 ಎಕರೆಗೆ 25 ಲಕ್ಷ ಹೇಳ್ತಾಯಿದ್ದಾರೆ. ನಮಗೆ ಇದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅವ್ರೇನು ಜಾಸ್ತಿ ಕಡಿಮೆ ಮಾಡೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಮೊದಲೇ ಹೇಳ್ತಾಯಿದ್ದೆ ನಿಮಗೆ, ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟೇನು ಜಾಸ್ತಿ ಡೌನ್ ಮಾಡಲ್ಲ ಇವರು. ಯಾಕೆಂದರೆ ಟೌನ್ಗೆ ತುಂಬ ನಿಯರ್ ಇದೆ, ನಾಳೆ ದಿನ ಒಳ್ಳೆ ರೈಟ್ ಆಗುತ್ತೆ ಅಂತ. ಈಗ ನಮಗೆ ಇಲ್ಲಿ ಧಾರವಾಡಗೆ ಕಂಪೇರ್ ಮಾಡಿಕೊಂಡ್ರೆ, ಧಾರವಾಡ ಪಾಯಿಂಟ್ ಇಲ್ಲೆಲ್ಲ ನಿಮಗೆ 60 ಲಕ್ಷ 80 ಲಕ್ಷ ಅಂತ ಹೇಳ್ತಾರೆ. ಅಲ್ಲಿಂದ ನಿಮಗೆ ಒಂದು 600 ಮೀಟ್ರು ಅಷ್ಟೇ. ಜಾಗದ ಬಗ್ಗೆ ನಾವು
ಏನು ಮಾಡೋಂಗೆ ಹೇಳುವಂಗಿಲ್ಲ. ನೀವು ಅಡಿಕೆ ಬೆಳಿತೀರಾ, ತೆಂಗು ಬೆಳಿತೀರಾ, ಇಲ್ಲ ಒಂದು ದ್ರಾಕ್ಷಿ ತೋಟ ಮಾಡಬೇಕು ಅನಿಸುತ್ತಾ, ನೋಡಿ ನಿಮ್ಗೆ ತೋಟ ಮಾಡಲಿಕ್ಕೆ ಭೂಮಿ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿದೆ, ಡ್ರಿಪ್ಪೆಲ್ಲ ಮಾಡಿ ಕ್ಲೀನಾಗಿ ಆರಾಮಾಗಿದೆ ಆಯಿತಾ. ಸುತ್ತಮುತ್ತ ತೋಟಗಳು ಹೆಂಗೆ ಮಾಡಿದ್ದಾರೆ ನೋಡಿ, ಅಲ್ಲಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ನೋಡಿ, ಪ್ರತಿಯೊಬ್ಬರು ಅಷ್ಟೇ ಆಯಿತಾ. ಈ ಥರ ವಾತಾವರಣ ಇದ್ದಾಗ ನಾವು ಒಳ್ಳೆಯ ತೋಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಸ್ನೇಹಿತರೆ. ನೀವು ಏನು ಬೆಳೆ ಬೆಳಿತೀರ ಹೇಳಿ, ಯಾವ ಗಿಡ ಹಾಕ್ತೀರ ಹೇಳಿ, ಈ ಜಾಗದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಬೆಳುತ್ತವೆ. ಯಾವಾಗಲೂ ಅಷ್ಟೇ. ಸಾಮಾನ್ಯ ಮಾತ್ರ ಹೆಲ್ತು ವೆಲ್ತು ಹ್ಯಾಪಿನೆಸ್ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಸಾಧ್ಯ ಇಲ್ಲ ಬಾಯಲ್ಲಿ ಹೇಳೋಕ್ಕೂ. ನಾವು ನಮ್ಮ ಶ್ರಮನ ಎಫೆಕ್ಟ್ ಇದರಲ್ಲಿ ಹಾಕಿದಾಗ ನಮಗೆ ಪ್ರತಿಯೊಂದು ಕೂಡ ನಮಗೆ ಸಿಗುತ್ತೆ. ಪ್ರತಿಯೊಬ್ಬನ ಪರಿಶ್ರಮ ಕೂಡ ಅಷ್ಟು ಇದ್ದೇ ಇರುತ್ತೆ. ಎಲ್ಲರೂ ರನ್ನಿಂಗ್ ತೋಟ ಬೇಕು ಅಂದರೆ ರನ್ನಿಂಗ್ ತೋಟ ಮಾಡ್ಕೊಳ್ಳೋಕ್ಕಿಂತ ನಾವು ನಮ್ಮ ಆಸೆ ಆಕಾಂಕ್ಷೆ, ನಮ್ಮ ಮನಸ್ಸಿನ ಆಸೆ ಏನಿದೆ ಪ್ರತಿಯೊಬ್ಬ ಮನಸ್ಸಿನಿಗೆ ಇರುತ್ತೆ. ನಾನು ಈ ಥರ ತೋಟ ಮಾಡಬೇಕಾಗಿತ್ತು, ಇಲ್ಲ ನಾನು ಈ ಥರ ಮಾಡಬೇಕಾಗಿತ್ತು. ಕೆಲವರು ಆಸೆಗಳಿರ್ತವೆ, ನಾನು ಕೌ ಶೆಡ್ ಮಾಡಬೇಕು, ಕುರಿ ಶೆಡ್ ಮಾಡಬೇಕು ಅಂತ. ಪ್ರತಿಯೊಬ್ಬರಿಗೂ ಕೂಡ ನೋಡಿ ತುಂಬ ಶಿಸ್ತಾಗಿದೆ, ಕ್ಲೀನಾಗಿದೆ, ನೀಟಾಗಿದೆ. ನಮಗೆ ಪ್ರತಿಯೊಂದು ನಾವು ಏನೇ ಮಾಡಿದ್ರು ಇಲ್ಲಿ ಅನುಕೂಲವಾಗಿದೆ. ಭೂಮಿಯಷ್ಟು ಕ್ಲಿಯರ್ ಆಗಿದೆ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಎಷ್ಟೋ ಜನಗಳು ಒಳ್ಳೊಳ್ಳೆ ಭೂಮಿಗಳು ಬೇಕು ಅಂತಾರೆ, ಅವ್ರಗಳಿಗೆ ಭೂಮಿ ಸಿಕ್ಕಿರಲ್ಲ. ನಿಮ್ಮಂಥವ್ರು ಶೇರ್ ಮಾಡೋದ್ರಿಂದ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ನಾವು ದೂರ ಹತ್ರ ಅಂತ ಕಂಪೇರ್ ಮಾಡೋದಕ್ಕಿಂತ ನಾವು ಆರಾಮಾಗಿ ಒಳ್ಳೆ ಭೂಮಿ ಇದೆಯಾ, ಒಳ್ಳೆ ವಾತಾವರಣ ಇದೆಯಾ, ಒಳ್ಳೆ ಜಾಗ ಇದೆಯಾ, ಅದನ್ನ ನೋಡ್ಕೋಬೇಕು ಹೊರತು ಏನಿಲ್ಲ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.